ಜೊತೆಗೆ ಹೊಸ ಮುಖಗಳಿಗೂ ಕೂಡ ಮನವಿ. ಒಂದ್ ಕಡೆ MLC, ಇನ್ನೊಂದ್ ಕಡೆ ಒಂದೇ ದಿವಸದಲ್ಲಿ ಸಚಿವ ಸ್ಥಾನ. ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಆಶ್ಚರ್ಯನೂ ಆಗಿದೆ. ಎರಡು ಒಂದೇ ಸಲ ಆಗ್ತಾ ಇದೆ. ನನಗೆ MLCನೂ ಆಯಿತು ಮೊನ್ನೆ. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಏನು ಹೇಳ್ತಾ ಇದ್ರು ಅಂತಂದರೆ, ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿದೆ, ನಿಮಗೆ ಏಕ್ದಮ್ಮು ನೀವು ಮಂತ್ರಿ ಆಗ್ತಾ ಇದ್ದೀರಾ ಈಗ ಅಂತ ಹೇಳಿದ್ರು. ಅವಾಗ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ, ಸುಮ್ಮನಿರಪ್ಪ, ಅಧಿಕೃತವಾದ ಮಾಹಿತಿ ತೊಗೊಂಡು ಮಾತಾಡಬೇಕು, ನೀವು ಯಾವುದನ್ನು ಮಾತಾಡಬೇಡಿ ಅಂತ ನನ್ನ ಕಾರ್ಯಕರ್ತರಿಗೆ ಒಂದು ಸಲಹೆಯನ್ನು ಮಾಡಿದೆ. ಅದರಿಂದ ಇಲ್ಲ, ಆಗಿದೆ ಅಂತ ನನಗೆ ತುಂಬ ಫೋನ್ಗಳು ಬಂತು. ಹಂಗಾಗಿ ಇವಾಗ ನಾನು AICC ಏನು ಲಿಸ್ಟ್ ನೋಡಿದೆ, ಅದರಲ್ಲಿ ವೇಣುಗೋಪಾಲ್ ಅವರು ಸಿಗ್ನೇಚರ್ ಇರೋವಂಥದ್ದು, ನನ್ನ ಹೆಸರು 17ನೇ ಸೀರಿಯಲ್ ನಂಬರಲ್ಲಿ ಇರೋಂಥದ್ದು ನೋಡಿದೆ. ಅವಾಗ ನಾನು ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡೆ. ಮತ್ತೆ 2 ತಿಂಗಳು ನಿಧಾನ ಆಗಿದ್ದೆ, ಲೇಟ್ ಆಗಿದ್ದೆ, ಅದು ನಿಮಗೋಸ್ಕರ ಅಂತ ಅನ್ಸುತ್ತೆ. ಏನೋ ಇರಬಹುದೇನೋ ದೇವರ ಆಶೀರ್ವಾದ ಮತ್ತು ನನ್ನ ನಾಯಕರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಮೇಡಮ್, ಈಗ ಎಲ್ರಿಗೂ ಒಂದು ಆಶ್ಚರ್ಯ ಆಗ್ತಿದೆ. ಗಾಯತ್ರಿ ಶಾಂತೇಗೌಡರು ನಿನ್ನೆ ಅಷ್ಟೇ ಅವರು MLC ಸ್ಥಾನಕ್ಕಾಗಿ ಫೈಟ್ ಮಾಡ್ತಾ ಇದ್ರು, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ರು. ಇವತ್ತು ಮಿನಿಸ್ಟರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಗಾಯತ್ರಿ ಶಾಂತೇಗೌಡರು ಅಂದ್ರೆ ಹಿಂದೆನೂ ಪಕ್ಷದಲ್ಲಿ ಸಾಕಷ್ಟು ಹೋರಾಟ ಮಾಡಿಕೊಂಡು, ಪಕ್ಷದಲ್ಲಿ ಸಾಕಷ್ಟು ಹುದ್ದೆಯನ್ನು ತಗೊಂಡು MLC ಆಗಿದ್ದಂಥವ್ರು. ನೀವು ಹೇಗೆ ಅನಿಸ್ತದೆ? ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ, ನಿಮ್ಮ ಬೆಂಬಲಿಗರಿಗೆ ಏನು ಹೇಳ್ತೀರಿ? ಈಗ ನಾನು ನನ್ನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರ ಬರುತ್ತೆ. 5 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ MLAಗಳಿರಲಿಲ್ಲ. ನಾನು ಒಬ್ಬಳು MLC ಆಗಿ 2010ರಲ್ಲಿದ್ದೆ. ಇಡೀ ಜಿಲ್ಲೆ ಒಳಗಡೆ ನನ್ನ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ನೋಡಿದ್ದೀನಿ. ಅರ್ಧ ರಾತ್ರಿಲಿ ಫೋನ್ ಮಾಡಿದ್ರು ಸಹ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಅರ್ಧ ರಾತ್ರಿಲಿ ಏನಾದರೂ DC ಆಫೀಸ್ಗೆ ಹೋಗೋಣ ಅಥವಾ ಏನಾದರೂ ತೊಂದರೆ ಇದೆ, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಬೇಕು ಅಂದಾಗಲೂ ನಾನು ನನ್ನ ಫೋನನ್ನು ಸ್ವಿಚ್ಚನ್ನ ಆಫ್ ಮಾಡಿರೋದಿಲ್ಲ. ಯಾವತ್ತಿಗೂ ಕಾಲಿಂಗಲ್ಲಿ ಇಟ್ಕೊಂಡಿರ್ತೀನಿ. 12 ಗಂಟೆ ರಾತ್ರಿ ಅದು ಯಾವುದೋ ಆಕ್ಸಿಡೆಂಟ್ ಆಯಿತು, ಯಾವುದಾದ್ರು ಒಂದು ಪೊಲೀಸ್ ಸ್ಟೇಷನ್ದು ಏನೋ ಬಂತು ಅಂದ್ರೂ ಸಹ ನಾನು ಅವತ್ತು 2010ರಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಿ ನನ್ನ ಕಾರ್ಯಕರ್ತರ ಸಂಘಟನೆಯನ್ನು ಮಾಡಿದ್ದೀನಿ. ನಾನು 2010ರಿಂದ ಸಂಘಟನೆ. ಇವತ್ತು ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳನ್ನ ಇಟ್ಕೊಂಡಿರೋ ಅಂಥವ್ರು ನನ್ನ ಕಾರ್ಯಕರ್ತರು. ಯಾಕೆ ಅಂತ ಅಂದರೆ, ಗಾಯತ್ರಕ್ಕ 4 ಗೆದ್ದಿದ್ರೂ ಸಹ 4.5 ವರ್ಷದಿಂದ ಕೋರ್ಟಿಗೆ ಸುತ್ತುತ್ತಾ ಇದ್ದಾರೆ. ಕೋರ್ಟು ಅಂದರೆ ಹುಡುಗಾಟ ಅಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡಿ ಇವತ್ತು ಅವರು ಏನು ಜನ ಮಾತಾಡ್ತಾ ಇದ್ರು, ನನ್ನ ಕಾರ್ಯಕರ್ತರು ಮಾತಾಡ್ತಿದ್ರು, ಅದು ಶುಭ ಅಂತೇಳಿ ಮೊನ್ನೆ ಶುಕ್ರವಾರ ಬಂತು. MLC ಆಗಿ ನೀವು 9 ಓಟಿಂದ ನೀವು ಮುಂದಿದ್ದೀರಾ ಅಂತ ಹೇಳಿ ಬಂತು. ಮುಂದಿದ್ದೀರಿ ಅಂದ ಕೂಡಲೇ ಅವರು ಪ್ರಾಣೇಶ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಇವತ್ತು ನನಗೆ ಸೋಮವಾರ, ಇವತ್ತು ನಾನು ಅದನ್ನು ಏನು ಕೋರ್ಟಲ್ಲಿ ನನ್ನ ಬಂದಿತ್ತು ಅಧಿಕೃತವಾದ್ದು, ಇವತ್ತು ಬೆಳಗ್ಗೆ ಪ್ರಮಾಣ ವಚನ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಅಪ್ಲೋಡ್ ಆಗಬೇಕಾಯ್ತು, ಇನ್ನೂ ಆಗಿರಲಿಲ್ಲ, ಆಗ್ತಾಯಿದೆ. ಇವಾಗ ಸಚಿವ ಸ್ಥಾನ ಅಂಥೇಳಿ 10-11 ಗಂಟೆಯಲ್ಲಿ ಬಂತು. ನಿಮ್ಮ TVಗಳನ್ನ ನೋಡಿದವರು 1 ನಿಮಿಷನೂ ಬಿಡುವಿಲ್ದಂಗೆ ಫೋನ್ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಮೇಡಮ್, ಈಗ ನಿಮ್ಮ ಸಚಿವ ಸ್ಥಾನಕ್ಕೆ ಸಿಕ್ಕಿರೋದು ಬೇರೆಯವ್ರಿಗೆ ಅಚ್ಚರಿ, ಆದರೆ ನಿಮಗೆ ಅದು ಹೋರಾಟದ ಫಲ ಅಂತ ಅನ್ಸುತ್ತೆ. ಈ ಅಚ್ಚರಿಯ ಬೆಳವಣಿಗೆಗೆ ಏನೇನು ಕಾರಣಗಳು ಅಂತ? ಆಶ್ಚರ್ಯದ ಬೆಳವಣಿಗೆಗೆ ಒಳಗಡೆ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಸತ್ಯವಾಗ್ಲೂ ನನಗೆ ಏನೂ ಗೊತ್ತಿಲ್ಲ. ನಾನು ಇವಾಗ TVಲಿ ನೋಡಿ ಮತ್ತು ಇದನ್ನು ನೋಡಿ ನಾನು ಇದು ಮಾಡ್ಕೊಂಡಿದ್ದು. ನನಗೆ ಒಳಗಡೆ ಏನೇನಾಗಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನನ್ನ ನಾಯಕರುಗಳು, ಅದನ್ನು ಅವರು ಹೆಸರು ಪ್ರಪೋಸ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ. ನಂತರ AICC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ್ ಅವರು, ಸೋನಿಯಾ ಮೇಡಮ್ ಅವರು, ಹಾಗೆ ರಾಹುಲ್ ಗಾಂಧಿ ಅವರು, ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೊಸ ಮುಖಗಳಿಗೆ ಕೊಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇದನ್ನು ಮಾಡಿದ್ದಾರೆ. BK ಹರಿಪ್ರಸಾದ್ ಅವರು ನನಗೆ ಮೊನ್ನೆ ಆದಂಥ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ. ಹಿಂಗೆ ಬಂತು 9 ಹೋಟೆಲ್ಗೆ ಒಳ್ಳೇದಾಗ್ಲಮ್ಮ ನಿನಗೆ ಅಂತ ಹೇಳಿದ್ರು. ಅದಷ್ಟು. ಈಗ ಚಿಕ್ಕಮಗಳೂರಲ್ಲಿ 5 ಜನ MLAಗಳು, ಪ್ರಪ್ರಥಮ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ 5 MLAಗಳು ಎಲ್ಲೂ ಜಿಲ್ಲೆಯಲ್ಲಿ ಗೆದ್ದಿರಲಿಲ್ಲ. ಅಂಥ ಸಂದರ್ಭದಲ್ಲಿ 5 MLAಗಳು ಕೂಡ ನಾವೆಲ್ಲೋ ಮಿನಿಸ್ಟರ್ ಆಗ್ತೀವೇನೋ ಅಂತ ಆಸೆ ಎಲ್ಲ ಇಟ್ಕೊಂಡಿದ್ರು. ಆದರೆ ಅದನ್ನೆಲ್ಲ ಮೀರಿ ನೀವು ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿದಿರಿ ಅಂತ. ನಾನು ಓವರ್ಟೇಕ್ ನಾನು ಮಾಡಿಲ್ಲ. MLAಗಳು ಅವರ ಕ್ಲೈಮ್ ಮಾಡಿದ್ರು, ಅದನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ನಲ್ಲ ಮುಂಚೆನೇ, ಆಶ್ಚರ್ಯ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಆಗ್ತಾ ಇದೆ. ನಾನು ಡೆಲ್ಲಿಗೆ ಹೋಗಲಿಲ್ಲ, ಅಥವಾ ಡೆಲ್ಲಿಗಂತೂ ನಾನು ಹೋಗಲಿಲ್ಲ. ವೇಣುಗೋಪಾಲ್ ಅವರು ನೋಡಿದ್ದಾರೆ ನಮ್ಮ ಕೆಲಸನ, ಸುರ್ಜೇವಾಲ್ ಅವರು ಸಹ ನನ್ನ ಕೆಲಸ ನೋಡಿದ್ದಾರೆ. ಯಾಕೆಂದರೆ MLA ಎಲೆಕ್ಷನಲ್ಲಿ ಸುರ್ಜೇವಾಲ್ ಅವರು ನೇರವಾಗಿ ನನಗೆ ಫೋನ್ ಮಾಡ್ತಾಯಿದ್ರು, ಏನಾಗುತ್ತೆ ಚಿಕ್ಕಮಗಳೂರಲ್ಲಿ, ಏನಾಗುತ್ತೆ
ಸಿ ಟಿ ರವಿ ಅವ್ರದ್ದು ಮತ್ತು ತಮ್ಮಯ್ಯ ಅವ್ರದ್ದು ಏನಾಗುತ್ತೆ ಅಂತ ಕೇಳಿದೆ. ಇಲ್ಲ, ನಾನು 100% ಗೆಲ್ಲಿಸ್ತೀವಿ ಸರ್ ಅಂತ ನಾನು ಹೇಳಿದ್ದೆ. ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಟಿಕೆಟ್ ಕೊಡಿ, ತಮ್ಮಯ್ಯನಿಗೆ ಗೆಲ್ಲಿಸ್ತೀವಿ ಅಂತ. ನಯನ ಅವರು ಸಹ ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬಂದ ಕೂಡಲೇ ಅವ್ರಿಗೆ 3,000 ಲೀಡ್ ಆಯಿತು. ಅದನ್ನು ನಯನ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ಬೇಸರ ಇಲ್ಲ. ಯಾಕೆ ಅಂತಂದರೆ ನಯನ ನನ್ನ ಆಂಟಿ ಅಂತ ಕರೀತಾರೆ. ಚಿಕ್ಕದ್ರಿಂದನೂ ನನ್ನ ನಯನನ್ನು ನೋಡಿದ್ದೀನಿ. ಹಾಗೆ ನನಗೆ MLAಗಳು ರಾಜೇಗೌಡರು ಇರ್ಬೋದು, ತಮ್ಮಯ್ಯ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಆನಂದ್ ಇರ್ಬೋದು, ನನ್ನ ಅಕ್ಕ ಅಂತ ಕರೀತಾರೆ. ಅಕ್ಕ ಆಗಿದ್ದಾರೆ ಅಂದರೆ ಖುಷಿ ಪಡ್ತಾರೆ, ಏನು ಬೇಸರ ಪಡಲ್ಲ ಅಂತ ನಾನು ಅನ್ಕೊಂತೀನಿ. ಮತ್ತು ಇನ್ನೊಂದು ಬಹು ಮುಖ್ಯವಾಗಿ ಮೇಡಮ್, ಇಷ್ಟು ಹೋರಾಟದ ಫಲವಾಗಿ ನಿಮಗೆ ಈಗ ಸಿಕ್ಕಿದೆ. ನಿಮಗೆ ಇಂಥದೇ ಮಂತ್ರಿ ಸ್ಥಾನ ಬೇಕು ಅನ್ನುವಂಥದ್ದು ಏನಾದರೂ ನಿಮಗೆ ಆಸಕ್ತಿ ಇದೆಯಾ? ಈಗ ಸಹಜವಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವ, ಯಾಕಂದರೆ ನೀವು ಒಬ್ಬರೇ ಮಹಿಳೆ ಇರತಕ್ಕಂಥದ್ದು ಈ ಸಂಪುಟದಲ್ಲಿ, ಅದು ಆಸಕ್ತಿ ನಿಮಗೆ ಅದೇ ಬೇಕು ಅಂತ ಏನಾದರೂ ಇದೆಯಾ ಖಾತೆ? ನಾನು ಆ ಥರದ್ದೆಲ್ಲ ಕೇಳಕ್ಕೆ ಹೋಗಲ್ಲ. ಯಾವ ಖಾತೆ ಕೊಟ್ಟರು ನಾನು ನಿರ್ವಹಣೆಯನ್ನು ಮಾಡಿ. 2021 ಡಿಸೆಂಬರ್ನಲ್ಲಿ ನಡೆದಿದ್ದಂಥ ಚಿಕ್ಕಮಗಳೂರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಗಿದ್ದಂಥ ಒಂದು ಗೊಂದಲ. ಪೌರ ಕಾರ್ಮಿಕ ದಂಪತಿ ಪುತ್ರನಿಗೂ ಕೂಡ ಈಗ ನೋಡಿ ಬಸವಂತಪ್ಪ ಅವರಿಗೆ ಮಾಯಕೊಂಡ ಶಾಸಕನಿಗೆ ಸಿಗ್ತಾ ಇರುವಂಥ ಸಚಿವಗಿರಿ ಇದೆಯಲ್ಲ, ಇದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಆಮೇಲೆ ಇವ್ರಿಗೆ ಸಿಕ್ಕಿರುವಂಥದ್ದು ಕೋಟ ಹೆಂಗೆ, 2023ರಲ್ಲಿ 34 ಮತಗಳಿಂದ ಗೆದ್ದಂಥದ್ದು ಬಸವಂತಪ್ಪ ಅವ್ರು. ನಿಮ್ಗೆ ಗೊತ್ತಿರ್ಬೋದು, ಆ ಸಂದರ್ಭದಲ್ಲಿ ಬಹಳ ಸುದ್ದಿಯಾಗಿತ್ತು ಇವ್ರ ಗೆಲುವು. ಪೌರ ಕಾರ್ಮಿಕ ದಂಪತಿಯ ಪುತ್ರ ಯಾರು, ಬಸವಂತಪ್ಪ. ಇವ್ರಿಗೆ ಸಿಕ್ಕಿರುವಂತ ಅವಕಾಶ ಇದೆಯಲ್ಲ, ಇದು ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಇವ್ರಿಗೆ ಸಿಕ್ಕಿರುವಂತ ಕೋಟ ಯಾವುದು, SS ಮಲ್ಲಿಕಾರ್ಜುನ್, ಶಾನ್ನೂರ್ ಕುಟುಂಬದವರು. ಅವರು ದಾವಣಗೆರೆ ಅಂತ ಬಂದ್ರೆ ಅವ್ರಿಗೊಂದು ಸಚಿವಗಿರಿ ಅಂತ ಆಯ್ತು. ಡಿಸ್ಟಿಕ್ಕಿಗೆ ಒಂದೇ ಸಿಗದಾ, ಅವ್ರಗಳಿಗೆ ಸಿಗೋದದು, ಅದ್ರಲ್ಲಿ ಏನು ಮುಲಾಜಿರ್ಲಿಲ್ಲ. ಬಟ್ ಈ ಬಾರಿ ಏನಾಯ್ತು, ಬೈ ಎಲೆಕ್ಷನ್ ನಲ್ಲಿ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಮಾತುಕತೆ ಆಗಿತ್ತು, ಮುಂದೆ ನಿಮ್ಗೆ ಸಚಿವಗಿರಿ ಸಿಗಲ್ಲ ಅನ್ನುವಂಥ ರೀತಿಯಾಗಿ ಒಂದು ಮಾತಿತ್ತು. ಹಾಗಂತ ಅವ್ರು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಿದ್ರ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಬಟ್ ಆ ಎಲ್ಲ ಈಗ ಗಾಯತ್ರಿ ಶಾಂತೇಗೌಡ ಅವರು ಹೇಳ್ತಾ ಇದ್ರಲ್ಲ, ಅದೃಷ್ಟ ಒಂದ್ಸಲ ಬಂದ್ರೆ ಹೆಂಗೆ ಒತ್ಕೊಂಡು ಬಂದ್ಬಿಡುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ನೋಡಿ. ಡಿಸೆಂಬರ್ 2021ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಮೊದಲ 6 ಮತಗಳೇನಿತ್ತಲ್ಲ, ಅದು ಈ ಸ್ಥಳೀಯ ಸಂಸ್ಥೆಗಳ ನಾಮನಿರ್ದೇಶಿತ ಮತಗಳು, ಅದನ್ನ ಕನ್ಸಿಡರ್ ಮಾಡಬಾರ್ದು ಅಂತ ಅವ್ರು ಕೋರ್ಟ್ ಮೆಟ್ಲು ಹತ್ತಿದ್ದು. ಈಗ ಅವರಿಗೆ ಪರಿಷತ್ ಸ್ಥಾನನೂ ಸಿಕ್ತು, ಸಚಿವಗಿರಿನೂ ಸಿಕ್ತು. ಅದರಂತೆ ದಾವಣಗೆರೆ ವಿಚಾರವಾಗಿನೂ ಕೂಡ. ಮತ್ತೊಂದ್ ಕಡೆ